ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನೋಡಿ, ನಾನು ಇಲ್ಲಿ ಕ್ವಿಕ್ಕಾಗಿ ಒಂದು 10ರಿಂದ 15 ನಿಮಿಷದ ಒಳಗಡೆ ಮಾಡಬಹುದಾದಂಥ ಮಶ್ರೂಮ್ ಸೆಮಿ ಗ್ರೇವಿ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಈ ಸೆಮಿ ಗ್ರೇವಿ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಪ್ಯಾಕು ಮಶ್ರೂಮ್ನ ತೊಗೊಂಡಿದ್ದೀನಿ, ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ ಇಲ್ಲಿ ಫ್ರೆಶ್ ಆಗಿರೋ ಅಂಥದ್ದು. ಸೊ ಇದನ್ನು ನಾನು ಇವಾಗ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕೋತೀನಿ. ಸೊ ನೀರಿಗೆ ನಾನಿಲ್ಲಿ ಉಪ್ಪಿನ ಪುಡಿನ ಮಿಕ್ಸ್ ಮಾಡಿದ್ದೀನಿ. ಸೊ ಆವಾಗ ಮಶ್ರೂಮ್ಗೆ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ, ಸಪ್ಪೆ ಸಪ್ಪೆ ಅನಿಸಲ್ಲ ನಾವು ತಿನ್ನುವಾಗ. ಸೊ ಇದೊಂದು 10 ನಿಮಿಷ ಆ ಕಡೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ, 5ರಿಂದ 10 ನಿಮಿಷ. ಸೊ ಇವಾಗ ನಾನು ಗ್ರೇವಿ ಮಾಡೋದಕ್ಕೆ ಚಿಕ್ಕದಾಗಿ ಟೊಮೊಟೊ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 3 ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಪಲಾವ್ ಎಲೆ, ಕ್ಯಾಪ್ಸಿಕಮ್ ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಗೆಯೇ ಜಜ್ಜಿ ಇಟ್ಕೊಂಡಿದ್ದೀನಿ. ಸೊ ನೀವು ಹಸಿ ಬಟಾಣಿ ಕೂಡ ಸೇರಿಸ್ಕೋಬೋದು. ಸೊ ನಾನಿಲ್ಲಿ ಮೊದಲಿಗೆ ಒಂದು ಕಡಾಯಿಗೆ ಆಯಿಲ್ನ ಹಾಕ್ಕೊಂಡಿದ್ದೆ, ಒಂದು 3ರಿಂದ 4 ಸ್ಪೂನ್ ಆಯಿಲ್ನ ಸೇರಿಸ್ಕೊಂಡಿದ್ದೆ. ಸೊ ಮಶ್ರೂಮ್ನ ನಾನಿಲ್ಲಿ 10 ನಿಮಿಷ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಯಾಕೆಂದರೆ ಮಧ್ಯದಲ್ಲಿ ಹಾಕಿದಾಗ ನಾವು ಸಾಂಬಾರಿಗೆ ಡೈರೆಕ್ಟಾಗಿ ಹಾಕಿದ್ರೆ ಸೊ ಮಶ್ರೂಮ್ ಅಷ್ಟಾಗಿ ಬೇಯೋದಿಲ್ಲ, ಹಾಗೆ ಒಂಥರ ಚೆನ್ನಾಗಿ ಟೇಸ್ಟ್ ಅನಿಸಲ್ಲ, ಮತ್ತು ಖಾರ ಉಪ್ಪು ಏನೂ ಹಿಡ್ದಿರಲ್ಲ. ಸೊ ನಾನು ಉಪ್ಪಲ್ಲಿ ನೆನೆ ಹಾಕ್ಕೊಂಡಂಥ ಮಶ್ರೂಮ್ನ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ನೋಡಿ ಒಂದು ಕಲರ್ ಚೇಂಜ್ ಆಗಿದೆ. ಸೊ ನಾವು ತಿನ್ನುವಾಗ ಒಳ್ಳೆ ರುಚಿ ಕೊಡುತ್ತೆ ನಾವು ಆ ಗ್ರೇವಿನಲ್ಲಿ. ಸೊ ಇವಾಗ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಅಲ್ಲಿ ಮಿಕ್ಕಿದಂಥ ಆಯಿಲ್ಗೆ ಮತ್ತೆ ನಾನೇನು ಆಯಿಲ್ ಸೇರಿಸ್ಕೊಂಡಿಲ್ಲ ಫ್ರೆಂಡ್ಸ್. ಸೊ ಮಶ್ರೂಮ್ನ ಎತ್ತಿಟ್ಕೊಂಡ್ಮೇಲೆ ಅಲ್ಲಿ ಮಿಕ್ಕಿದ್ದಂಥ ಆಲ್ರೆಡಿ ಕಾಯ್ದಿರುವಂಥ ಎಣ್ಣೆಗೆ ಈ ಒಗ್ಗರಣೆಗೆ ಏನೇನು ಎತ್ತಿಟ್ಕೊಂಡಿದ್ದೆ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಪಲಾವ್ ಎಲೆ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಸೊ ಆಮೇಲೆ ಅದೆಲ್ಲ ಸೇರಿಸ್ಕೊಂಡ್ಮೇಲೆ ಹಸಿಮೆಣಸಿಕಾಯಿ ಕೂಡ ಹಾಕ್ಕೊಂಡ್ಬಿಡ್ತೀನಿ. ಸೊ ಸಣ್ಣೂರಿನಲ್ಲಿ ಇವಾಗ ಇದನ್ನೆಲ್ಲ ಹಾಗೆ ಮಿಕ್ಸ್ ಕೊಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಬಂದು ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ನೀವು ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸೊ ನಾನಿಲ್ಲಿ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾಯಿದ್ದೀನಿ, ಇದು ಕೂಡ ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ಆಯಿಲ್ನಲ್ಲಿ ಹುರಿದುಕೊಡೋದ್ರಿಂದ. ಸೊ ನೆಕ್ಸ್ಟು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಹಾಗೆ ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ನಾವು ಅಲ್ಲಿ ಮಶ್ರೂಮ್ ಕೂಡ ಸೇರಿಸ್ಕೊಂಡಿದ್ದು, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಅರಿಶಿನ ಪುಡಿ ಆ್ಯಡ್ ಮಾಡಿಬಿಟ್ಟು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ. ಸೊ ಇದನ್ನು ಕೂಡ ಇವಾಗ ನೋಡಿ, ಇದು ಎಷ್ಟೊಂದು ಕ್ವಾಂಟಿಟಿ ಕಾಣ್ತಾ ಇದೆ. ಇದು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ್ಮೇಲೆ ಇದು ಹಾಫ್ ಕ್ವಾಂಟಿಟಿ ಆಗೋಗ್ಬಿಡುತ್ತೆ, ಇದು ಚೆನ್ನಾಗಿ ಬೇಯ್ತಾ ಫ್ರೈ ಮಾಡ್ತಾ. ಫ್ರೆಂಡ್ಸ್, ಇಲ್ಲಿ ನೀವು ಟೊಮೊಟೊ ಮತ್ತು ಈರುಳ್ಳಿನ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಂಡು ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಗ್ರೈಂಡ್ ಮಾಡಿ ಹಾಕೊಂಡ್ರೂ ಕೂಡ ನಿಮಗೆ ಈರುಳ್ಳಿ ಟೊಮೊಟೊ ಕೈಯಲ್ಲಿ ಸಿಗೋದಿಲ್ಲ. ಸೊ ನಾನಿವಾಗ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರು ಹಾಗೆ ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡಿದೆ. ಸೊ ಇವಾಗ ಇದನ್ನು 1 ನಿಮಿಷ ಜಸ್ಟ್ ಹಾಗೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಸೊ ಇಲ್ಲಿ ನಾನು ಕೆನೆ ಬರಿತಾ ಹಾಲನ್ನ ಆ್ಯಡ್ ಮಾಡ್ಕೊತಿದ್ದೀನಿ, ಒಂದು 1/4 ಲೋಟ ಆದಷ್ಟು. ನೋಡಿ, ಹಾಲನ್ನ ಆ್ಯಡ್ ಮಾಡಿಕೊಂಡೆ. ಸೊ ನಾನು ಇಲ್ಲಿ ಯಾವ ರೀತಿ ತೋರಿಸಿದ್ದೀನಿ ಅದೇ ರೀತಿಯಾಗಿ ಮಾಡಿ, ಖಂಡಿತವಾಗ್ಲೂ ತುಂಬ ರುಚಿಯಾಗಿ ಬರುತ್ತೆ. ಸ್ವಲ್ಪ ಎಷ್ಟು ಬೇಕಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೋಬೋದು. ನನಗಿಲ್ಲಿ ಏನು ಬೇಕಾಗಿರಲಿಲ್ಲ, ದೋಸೆಗೆ ಮಾಡ್ಕೋತಾ ಇದ್ದೆ. ಸೊ ದೋಸೆಗೆ, ಚಪಾತಿಗೆ, ಇಡ್ಲಿಗೆ, ರೊಟ್ಟಿಗೆ ಸಖತ್ತಾಗಿರುತ್ತೆ ಇದು. ಇವಾಗ ಇದು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಡು ಆವಾಗಲೇ ನಾನು ಆಯಿಲಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದಂಥ ಮಶ್ರೂಮ್ಸ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕ್ವಿಕ್ಕಾಗಿ ಆಗೋಯ್ತು ಅಂತ, ಟೇಸ್ಟಿಯಾಗಿರುತ್ತೆ, ಘಮ ಅಂತಿರುತ್ತೆ ಮನೆಯೆಲ್ಲ. ಬಿಸಿ ಅನ್ನಕ್ಕೂ ಕೂಡ ತುಪ್ಪ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ನೋಡಿ. ಆಮೇಲೆ ಕೊನೆಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು, ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಇಳಿಸ್ಬಿಟ್ಟು ಸರ್ವ್ ಮಾಡ್ಕೊಂಬಿಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ರೆಸಿಪಿ. ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿಬಿಟ್ಟು ನೋಡಿ, ಕ್ವಿಕ್ಕಾಗಿ ಆಗುತ್ತೆ. ಸೊ ಖಾರ ರುಬ್ಬಿ ಕೂಡ ಮಾಡ್ಕೋಬೋದು, ಈ ರೀತಿಯಾಗೂ ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕು ಕೂಡ ಕಮೆಂಟ್ ಹಾಕಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನನಗಿನ್ನ ತುಂಬ ಖುಷಿ ಆಗುತ್ತೆ. ನೋಡಿ, ರೆಡಿ ಆಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಮನೆ ನನ್ನ ಮಕ್ಕಳು ಇಷ್ಟಪಟ್ಬಿಟ್ಟು ತಿಂದರು. ಸೊ ಮಶ್ರೂಮಿಂದ ಬಿರಿಯಾನಿ ಕೂಡ ಮಾಡ್ಬೋದು ನಾವು, ಹಾಗೆ ಕಬಾಬ್ ಥರನೂ ಕೂಡ ಹಾಕ್ಕೊತೀವಿ. ಬಟ್ ಈ ರೀತಿಯಾಗಿ ಮಾಡ್ಕೊಂಡಾಗ ನಮಗೊಂದು 2-3 ಟೈಮು ಅನ್ನಕ್ಕೆ, ಚಪಾತಿಗೆ, ದೋಸೆ ಕೂಡ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್.